वो परफेक्ट है भाई मैं पूरा ಅಲ್ಲಿ ಬರುತ್ತೇನೆ ಅಲ್ಲಿ ನಮ್ಮ ಹುಡುಗ ಕಂಡದ ಇಲ್ಲಿಂದ ಈ ಕಂಟಿಯಿಂದ ಒಳಗಡೆ ಸುಮಾರು 7 ಗಂಟೆ ಸುಮಾರು ಏನಾದ್ರಿ ಅಲ್ಲಿ ಇದು ಸ್ಮಾರ್ಟ್ ಸಿಟಿ ಅದಲ್ಲ ಸ್ಮಾರ್ಟ್ ಸಿಟಿಯಲ್ಲಿ ಇದು ನೋಡಿದ್ದು ಫಸ್ಟ್ ರೀ 7 ಗಂಟೆ ಸುಮಾರ 7 ಗಂಟೆಗೆ ನಮಗ ಅವ್ರು ನಮ್ಮ ಇದು ನಮ್ಮ ಶಶಿ ಅನ್ನೋದಲ್ಲ ಫೋನ್ ಹಚ್ಚಿದ್ರು ಇಲ್ಲ ಅದೇ ಪ್ರಶಾಂತ ಈ ಕಡೆ ಆದರ್ಶ್ ಇಲ್ಲ ಇಲ್ಲ ಸರ್ ಆ ಇದ್ರ ಬಂದವರು ಕ್ಲಿಯರ್ ಆ ಕ್ಯಾಮೆರಾ ಬಂದವರು ಆ ಕ್ಯಾಮೆರಾ ಅದ್ರ ಬಂದವರು ಕ್ಲಿಯರ್ ಹಿಂಗೆ ಹೋಗಿತ್ತು ಸರ್ ಏನಮ್ಮ ಇದು ಅನುಪಕ್ಕರಿ ಅವ್ರ ಕಡೆ ಆದ್ರೂ ಅದು ಇದು ಕ್ಲಿಯರ್ ಆಗಿ ಕರಿ ಅವನಿಗೆ ರಾತ್ರಿ ಸರ್ ಸಾಯಂಕಾಲ 7:30 ಅಲ್ಲಿ ಸ್ಮಾರ್ಟ್ ಸಿಟಿ ಅದಲ್ಲ ಸರ್ ಅಲ್ಲಿ ಕಂಡಿದ್ದು ಅಲ್ಲಿಂದ ನಮ್ಮ ಬ್ರದರ್ ಫೋನ್ ಹಚ್ಚಿದ್ದು ನಮಗೆ ಇಲ್ಲ ಹಿಂಗೆ ಚಿಕ್ಕ ಬಂದದ ಸ್ವಲ್ಪ ಹುಷಾರಾಗಿರೋಣ ಅವಾಗೆಲ್ಲ ನಾವು ಎಲ್ಲರೂ ಅಲರ್ಟ್ ಮಾಡಿದ್ದೀವಿ ಮಾಡಿದ ತಕ್ಷಣ ಎಲ್ಲ ಹಾಕೊಂಡು ಮತ್ತೆ ಐತೆ ನೋಡ್ಕೊತೀನಿ ಬಂದಿರು ವಾಪಸ್ ಬಂದ ಕೇಸಿಂದ
ಸಾಯಂಕಾಲ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ವೀಕ್ಷಕರೇ, ಅಂದರೆ ನಿನ್ನೆ ಈಗ ವಿಜಯಪುರದಲ್ಲಿ ಏನು ನಿನ್ನೆ ತಡರಾತ್ರಿ 10 ಗಂಟೆಯಿಂದ ಅಂದರೆ ಸುಮಾರು 7:30ಯಿಂದ ಬೆಳಿಗ್ಗೆ ರಾತ್ರಿ 10 ಗಂಟೆವರೆಗೆ ಯೋಗಾಪುರ ಕಾಲನಿ ಮತ್ತು ಮೌನೇಶ್ವರ ನಗರ ಮತ್ತು ಅಲ್ಲಾಪುರ ತಾಂಡಾದ ಹತ್ತಿರ ಒಟ್ಟು ಒಂದು ಚಿರತೆಯನ್ನು ಕಾಣಿಸ್ಕೊಂಡಿದೆ. ಆ ನಿಟ್ಟಿನಲ್ಲಿ ಆ ಚಿರತೆಗೋಸ್ಕರ ಆಲ್ರೆಡಿ ಅರಣ್ಯ ಇಲಾಖೆ ಶೋಧನೂ ನಡೀತಾ ಇದೆ. ಒಟ್ಟಾರೆ ಈ ಚಿರತೆ ಈ ನಗರದಲ್ಲಿ ಸುತ್ತಮುತ್ತ ಯೋಗಾಪುರ ಕಾಲನಿ ಮತ್ತು ಈ ನಗರದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಆದರೆ ಈಗ ಅರಣ್ಯ ಇಲಾಖೆಗೂ ಕೂಡ ನಾವು ಕೇಳಿದಾಗಿದೆ. ಅರಣ್ಯ ಇಲಾಖೆ ಏನು ಹೇಳ್ತದೆ ಅನ್ನೋದ್ರ ಜೊತೆಗೆ ಇಲ್ಲಿಯ ಕೆಲವೊಂದು ಪ್ರತ್ಯಕ್ಷದರ್ಶಿಗಳು, ಹಿರಿಯರು ಮತ್ತು ಈ ಮನೆಯ ಮಾಲೀಕರು ಮತ್ತು ಸಹೋದರಿ ಅವರು ಕೂಡ ನೋಡಿದ್ದಾರೆ ಯಾವ ರೀತಿ ಮತ್ತು ಏನು ಕಾಣಿಸ್ಕೊಂಡಿದೆ ಅನ್ನೋ. ನಿನ್ನೆ ತಡರಾತ್ರಿ ಒಂದ್ ಕಡೆ ಕಾಣಿಸ್ಕೊಂಡ್ರೆ ಈಗ ಬೆಳಿಗ್ಗೆ ಎದ್ದು ಕಾಣಿಸ್ಕೊಂಡಿದೆ ಅಂತಕ್ಕಂಥದ್ದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಸಹೋದರಿ, ಯಾವ ರೀತಿ ಕಾಣಿಸ್ಕೊಂಡಿರ್ತೀರಮ್ಮ? ಅದು ನಮ್ಮ ಮಗಳು ಹೇಳಿದ್ದಲ್ರಿ, ನಾನು ಲಕ್ಷ ಕೊಡ್ಲಿಲ್ಲ. ಅವಳು ಹುಲಿ ಬಂದದ ಅಂತಂದಳು. ನಾನು ಲಕ್ಷ ಕೊಡ್ಲಿಲ್ಲ, ನಾನು ಕೆಲಸದಲ್ಲಿ ಬಿಜಿ ಆಗಿದ್ದೆ. ನೋಡಿದ್ರಿ? ಹಾ, ನೋಡಿದೆ. ಅಲ್ಲಿ ಕೂತಿತ್ತು, ನಾನು ಲಕ್ಷ ಕೊಡ್ಲಿಲ್ಲ ಅದಕ್ಕೆ. ಹಾ, ಡಿಬ್ಬಿ ಮೇಲೆ ಕೂತಿತ್ತು. ಇದು ಡಿಬ್ಬಿಯಿಂದ ಅಲ್ಲಿ ಏನು ಡಿಬ್ಬಿ ಕಾಣ್ತಾ ಇದೆಯಲ್ಲ, ಆ ಡಿಬ್ಬಿ ಏನು ಕಾಣಿಸ್ತಾ ಇದೆ ನೋಡಿ, ಇದು ಈ ಡಿಬ್ಬಿ ಮೇಲೆ ಇಲ್ಲಿಂದ ಬಂದು ನಿಂತಿರ್ತಕ್ಕಂಥದ್ದು. ಹಾಗೆ ಕೂಡ ಅಂದ್ರೆ ಇಲ್ಲಿಂದ ಬಂದು ಹಿಂಗ ಮೇಲೆ ಬಂದು ನಿಂತಿತ್ರಮ್ಮ. ಅಲ್ಲಿ ಕೂತಿತ್ರಿ ಅದು ನಮ್ಮ ಮಗಳು ಅಂದ್ಲು, ಅಮ್ಮ ಹುಲಿ ಕೂತದ ಅಂದ್ರಿ. ನಾ ಲಕ್ಷ ಕೊಡ್ಲಿಲ್ಲ, ನಾ ಕೆಲಸದಲ್ಲಿ ಬಿಜಿ ಅದ, ಇಲ್ಲೇನ್ ಬರ್ತದ ಹುಲಿ ಅಂತ ಹೇಳಿ. ನಿಮಗೆ ಒಂಥರ ಅದು ತಾತ್ಸಾರ, ಅದು ಏನು ಹುಲಿ ಯಾಕೆ ಇಲ್ಲಿ ಬರ್ತದ ಅನ್ನೋ ಒಂದು ಭಾವ ನೋಡಿ. ಇದೇ ಇಂಪಾರ್ಟೆಂಟು. ಯಾಕಂದ್ರೆ ನಾವು ಪ್ರಾಣಿಗಳು, ಹುಲಿ, ಸಿಂಹ, ಕರಡಿಗಳು ಈ ಭಾಗದಲ್ಲಿ ನಮ್ಗೆ ಜೂ ಎಲ್ಲಿ ಸಿಗ್ಬೇಕು ಸಮಯ, ಕಾಡೆ ಬೆಳೆಸಿಲ್ಲ ನಾವು. ಸೊ ಹಾಗಾಗಿ ಇದನ್ನ ಎಲ್ಲಿ ಬರುತ್ತೆ ಅಂತಕ್ಕಂಥ ಒಂದು ಭಯದ ವಾತಾವರಣ. ಕಬ್ಬಿನ ಕಟಾವು ಸೀಸನ್ ಅಲ್ಲಿ ಆಗಿರ್ತಕ್ಕಂಥದ್ದು ಇದು. ಅಂದ್ರೆ ಕಬ್ಬಿನ ಕಟಾವು ಸೀಸನ್ ಅಲ್ಲಿ ಹೊರಗಡೆ ಬರ್ತದೆ ಏನು ಚಿರತೆಗಳು. ಮ್ಯಾಕ್ಸಿಮಮ್ ಬಬಲೇಶ್ವರ ಭಾಗದಲ್ಲಿ, ವಿಜಯಪುರ ಜಿಲ್ಲೆಯಲ್ಲಿ ಕೆಲವೊಂದು ಕಬ್ಬಿನ ತೋಟದ ಗದ್ದೆಗಳೇನೇ ಇದೆಯಲ್ಲ, ಆ ತೋಟದ ಗದ್ದೆಗಳಲ್ಲಿ ಜಾಸ್ತಿ ಕಾಣಿಸ್ಕೊತದೆ. ಅದೇ ನಿಟ್ಟಿನಲ್ಲಿ ಈಗ ಹೊರಗಡೆ ಬರುವಂತಹ ಸಂದರ್ಭ ಇದು. ಈ ಸಂದರ್ಭದಲ್ಲಿ ಎಲ್ಲಿಂದ ಬಂದಿದೆಯೋ ಗೊತ್ತಿಲ್ಲ, ಆದ್ರೆ ಬಂದು ಮೌನೇಶ್ವರ ನಗರದಲ್ಲ ಮತ್ತು ಯೋಗಾಪುರ ಕಾಲನಿ ಮತ್ತು ಅಲ್ಲಾಪುರ ತಾಂಡಾದ ಕ್ರಾಸ್ ಅಲ್ಲಿ 3-4 ಕಡೆ ಹಲವಾರು ಪ್ರತ್ಯಕ್ಷದರ್ಶಿಗಳ ಕಣ್ಣಿಗೆ ಬಿದ್ದಿರ್ತಕ್ಕಂಥದ್ದು. ಹಾಗೆ ಇನ್ನು ಮುಂದುವರೆದ ಭಾಗವಾಗಿ ಯಾವ ರೀತಿ ನೋಡಿದ್ರು ಸರ್? ಏನೇನು ಆಗಿತ್ತು ಹೇಳಿ ಸರ್. ಸರ್, ಬೆಳಗ್ಗೆ ಮಗಳು ಸ್ಕೂಲಿಗೆ ರೆಡಿ ಆಗ್ತಾ ಇದ್ದಾಳ್ರಿ. ಅವಳ ವಿಂಡೋ ನೋಡಿದಾಗ ಅಲ್ಲಿ ಹುಲಿ ಬಂದ ನೋಡಂತ ಅವಳು ಇದು ಮಾಡಿದಾಳ ಸರ್. ಬೆಳಗ್ಗೆ ಅದ್ರ ಮನಿ ಒಳಗೆ ಅವರು ಇಲ್ಲಿ ಬರ್ತದೆ, ಅದು ಆಕ್ಚುಲಿ ಏನದ ಚಿರತೆ ಅದ ಸರ್. ಅದಕ್ಕೆ ತಾವೇನದ ಅರಣ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ, ಇಲ್ಲಿ ಮಕ್ಕಳು, ಹಿರಿಯರು ಎಲ್ಲರೂ ಬಹಳಷ್ಟು ಭಯಭೀತರಾಗ್ಯಾರ. ಮತ್ತ ಅದಕ್ಕೆ ತಾವು ಏನದ ಮುಂದೆ ಸ್ವಲ್ಪ ಇಲ್ಲಿ ಜಾಲಿ ಅದ ಸರ್, ಆ ಸಂಬಂಧಿಸಿದ ನಿವೇಶನದವ್ರಿಗೆ ಮತ್ತು ಜಿಲ್ಲಾಡಳಿತ ಅದನ್ನು ಸ್ವಚ್ಛಗೊಳಿಸಿ ಮುಂದಿನ ದಿನಗಳಲ್ಲಿ ಇಲ್ಲಿ ಹಿರಿಯರಿಗೆ, ಸಣ್ಣ ಮಕ್ಕಳಿಗೆ, ಬಡಾವಣೆಯ ಎಲ್ಲ ನಾಗರಿಕರಿಗೆ ಈ ಚಿರತೆಯಿಂದ ಭಯಮುಕ್ತರಾಗ್ಯಾರ. ಅದನ್ನ ಭಯವನ್ನು ತಮ್ಮ ವಾಹಿನಿ ಮುಖಾಂತರ ಜಿಲ್ಲಾಡಳಿತಕ್ಕೆ ಮತ್ತು ಅರಣ್ಯ ಇಲಾಖೆ ಗಮನಕ್ಕೆ ತರಬೇಕಾಗಿ ಇಲ್ಲಿ ಎಲ್ಲ ಹಿರಿಯರ ಪರವಾಗಿ ಸಿದ್ದೇಶ್ವರ ಸೇವಾ ಸಮಿತಿಯ ಎಲ್ಲ ಹಿರಿಯರ ಅದ್ರ ಸರ್, ಇಲ್ಲಿ ಅವ್ರ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ ಸರ್. ಇದು ಇಲ್ಲಿಯ ನಾಗರಿಕರ, ಪ್ರಜ್ಞಾವಂತ ನಾಗರಿಕರ ಒಂದು ಮನವಿಯಾಗಿದೆ. ಅದರ ಜೊತೆಗೆ ಈಗಾಗಲೇ ಅರಣ್ಯ ಇಲಾಖೆ ಡ್ರೋನ್ ಕ್ಯಾಮ್ರಾಗಳನ್ನ ಬಿಡೋದ್ರ ಮೂಲಕ ಮತ್ತು ಈ ಭಾಗದಲ್ಲಿ ಎಲ್ಲ DSP ಅವರು, ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ಜಂಟಿ ಕಾರ್ಯಾಚರಣೆ ಪ್ರಾರಂಭವಾಗಿದೆ. ಜಂಟಿ ಕಾರ್ಯಾಚರಣೆ ಯಾವುದೇ ರೀತಿ ಭಯ ಪಡೋ ಅಗತ್ಯ ಇಲ್ಲ ಅಂತಕ್ಕಂಥದ್ದು ಅರಣ್ಯ ಅಧಿಕಾರಿಗಳು ಈ ರೀತಿ ಹೇಳಿದ್ದಾರೆ. ಅದೇ, ನನ್ನ ಹೆಸರು ಶಿವಶರಣಯ್ಯ ಅಂತ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿಜಯಪುರ. ನಾವೀಗ ಮೌನೇಶ್ವರ ನಗರ ಇಲ್ಲಿ ಸ್ಪಾಟ್ಗೆ ಬಂದಿದ್ದೀವಿ. ವೆರಿಫೈ CCTV ಕ್ಯಾಮ್ರಾ ಫುಟಿಂಗ್ಸು ನೋಡಿದ್ದೀವಿ ನಾವು. ಅದು CCTV ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಬಟ್ ಈಗ ಅದೇ ಇದು ಕಬ್ಬಿನ ಗದ್ದೆ ಕೊಯ್ಲಿರೋದ್ರಿಂದ ಇದು ಕಬ್ಬಿನ ಗದ್ದೆಯಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತೆ ಈ ಬಿಜಾಪುರ ಜಿಲ್ಲೆಯಾದ್ಯಂತ. ಒಂದು 2 ತಿಂಗಳ ಹಿಂದೆ ನಾವು ಸಿಂದಗಿಯಲ್ಲಿ ಒಂದು ಕೇಜಲ್ಲಿ ಹಿಡಿದ್ವಿ. ಹೀಗಾಗಿ ಆ ಕಬ್ಬು ಕೊಯ್ಲಿರೋದ್ರಿಂದ ಹೊರಗಡೆ ಬಂದ ಚಾನ್ಸಸ್ ಇರುತ್ತೆ, ಬಂದಿರ್ತವೆ. ಬಟ್ ಅವೇನು ಮ್ಯಾನ್ ಏಟ್ರಿಸ್ ಅಲ್ಲ. ರಾತ್ರಿ ಹೊತ್ತು ನಾವು ಅಲರ್ಟ್ ಮಾಡ್ತೀವಿ, ಪೆಟ್ರೋಲಿಂಗ್ ಮಾಡ್ತಾರೆ ನಮ್ಮ ಸ್ಟಾಫು. ರಾತ್ರಿ ಹೊತ್ತು ಜನರು ಹೊರಗಡೆ ಅಡ್ಡಾಡಬಾರ್ದಂತ ನಾವು ಜನರಲ್ಲಿ ಮನವಿ ಮಾಡ್ಕೊಳ್ತೀವಿ. ಆ ಥರ ಏನು ಮಾಡಲ್ಲ, ನಾವು ಸ್ಪೀಕರ್ಲ್ಲಿ ಅನೌನ್ಸ್ ಮಾಡ್ತೀವಿ. ರಾತ್ರಿ ಹೊತ್ತು ಜನ ಹೊರಗಡೆ ಅಡ್ಡಾಡಬಾರ್ದು, ರಾತ್ರಿ ಹೊತ್ತು ಒಬ್ಬೊಬ್ಬರಾಗಿ ಅಡ್ಡಾಡಬಾರ್ದು. ಅವೇನು ಯಾವ ಮ್ಯಾನೇಟ್ರ್ ಇಲ್ಲ, ಇಲ್ಲಿ ಯಾವುದು ಕ್ಯಾಜುಯಾಲಿಟಿ ಆಗಿಲ್ಲ ಚಿರತೆಯಿಂದ. ಹಿಂಗಾಗಿ ಏನು ಜನರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಇಲ್ಲ, ಆ್ಯಕ್ಚುಲಿ ನೈಟ್ ಸೀಸನ್ನೇ ಬರುತ್ತೆ. ಈಗ ನಾಯಿ ಮರಿ, ಆಡು, ಕುರಿ ಮರಿ ಅಂತ ತೊಗೊಂಡು ಹೋಗ್ಲಿಕ್ಕೆ ಬರುತ್ತೆ. ಆ ಥರ ಏನು ಜನರನ್ನು ಈ ಥರ ಮ್ಯಾನೇಟ್ರಿ ಯಾವೂ ಆಗಿಲ್ಲ, ಕ್ಯಾಜುಯಾಲಿಟಿ ಯಾವೂ ಆಗಿಲ್ಲ. ಚಿರತೆ
ಆಗಿಲ್ಲ ಈ ಜಿಲ್ಲೆಯಲ್ಲಿ. ಇಂಡಿ ಇಲ್ಲ ಅಲ್ಲ, ಅದು ಹೈನಾ, ಅದು ಚಿರತೆ ಅಲ್ಲ, ಹೈನಾ ಅಂತ ಇದಾಗಿದೆ, ಕನ್ಫರ್ಮ್ ಆಗಿದೆ. ಚಿರತೆ ಥರನೇ ಇರುತ್ತೆ ಅದು, ಬಟ್ ಅದು ಹೈನಾ, ಅದು ಕತ್ತೆಕಿರು ಬಂತೀವಲ್ಲ ಆ ಥರ. ನಾವು ಇಲ್ಲಿ ನಮ್ಮ ಸ್ಟಾಫ್ ಪೆಟ್ರೋಲಿಂಗ್ ಮಾಡ್ತಾರೆ ಇವತ್ತಿನಿಂದ. ಅದು ಬಂದು ಒಂದು ದಿವಸ ಏನು ಬರಂಗಿಲ್ಲ, ಅದು ಬರುತ್ತೆ ಹೋಗುತ್ತೆ, ಮತ್ತು ಬೇರೆ ಏರಿಯಾದಲ್ಲಿ ಕಾಣಿಸ್ಕೊಳ್ಳುತ್ತೆ, ಒಂದೇ ಕಡೆ ಬರಲ್ಲ. ಮುಂದಿನ ಕಾರ್ಯಾಚರಣೆ ನಾವು ಸ್ಪೀಕರ್ಲಿ ಅನೌನ್ಸ್ ಮಾಡ್ತೀವಿ, ನಮ್ಮ ಗಾಡಿಯಲ್ಲಿ ಜನರಿಗೆ ಅಲರ್ಟ್ ಮಾಡ್ತೀವಿ, ಮತ್ತು ನಮ್ಮ ಸ್ಟಾಫು ನೈಟ್ ಪೆಟ್ರೋಲಿಂಗ್ ಮಾಡ್ತಾರೆ. ಪೊಲೀಸರಿಗೂ ಬರ್ತಾರೆ, ಪೊಲೀಸರಿಗೂ ಇನ್ಫಾರ್ಮೇಷನ್ ಹೋಗಿದೆ, ಅವರು ಬಂದು ನೈಟ್ ಪೆಟ್ರೋಲಿಂಗ್ ಮಾಡ್ತಾರೆ. ಥ್ಯಾಂಕ್ ಯು. ಹಾಗೆ ಕೂಡ ಈಗ ನೀವು ನೋಡಿದ್ರೆ ಅರಣ್ಯಾಧಿಕಾರಿಗಳು ಏನು ಹೇಳಿದ್ರು ಅನ್ನೋದು ಕುರಿತಾಗಿ ಇದೇ ಸಂದರ್ಭದಲ್ಲಿ ಇಲ್ಲಿಯ ಹಿರಿಯ ನಾಗರಿಕರಿಗೆ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಯಾವುದೇ ರೀತಿ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಹೇಳಿದೆ. ಆಲ್ರೆಡಿ ಈಗ ತನಿಖೆ ಶುರು ಆಗಿದೆ. ಒಟ್ಟಾರೆಯಾಗಿ ಇಲ್ಲಿಯ ವಿಜಯಪುರದಲ್ಲಿ ಚಿರತೆ ಬಂದಿದ್ದು ಒಂದು ಭಯದ ವಾತಾವರಣ ಸೃಷ್ಟಿ ಆಗಿತ್ತು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ವಿಜಯಪುರ.